ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವು KCET ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ KCET ಗೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ಅಥವಾ ಇನ್ನು ಮೇಲೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿ ವಿದ್ಯಾರ್ಥಿಗಳು ಕೂಡ ನೋಡಲೇಬೇಕಾದಂತ ವಿಡಿಯೋ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹಲವು ಬಾರಿ ಕೇಳಿದಂತ ಪ್ರಶ್ನೆಗಳು, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಇದಕ್ಕೆ ಉತ್ತರಗಳನ್ನು ನಮ್ಮ KA ನೀಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಎಲ್ಲ ಡೌಟ್ ಕೂಡ ಈ ವಿಡಿಯೋದಲ್ಲಿ ಸಾಲ್ವ್ ಆಗುತ್ತೆ. ಪೂರ್ತಿಯಾಗಿ ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಇದನ್ನ ಬಿಟ್ಟು ಕೂಡ ಬೇರೆ ಪ್ರಶ್ನೆ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ಅವುಗಳ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ತೀವಿ. ನಂತರ ಆ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ತಲುಪಬೇಕು. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಾಗಿತ್ತು ಅಥವಾ ಮೊದಲನೇ ಇನ್ಫಾರ್ಮೇಶನ್ ಏನು ತಿಳ್ಕೊಳ್ಳೋದಾದ್ರೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರು ಸ್ಟಡಿ ಮಾಡಿದಂತಹ ಬೋರ್ಡ್ ನ ರಾಂಗ್ ಆಗಿ ತೋರಿಸ್ತಾ ಇದ್ರೆ, ಈಗ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ಈಗ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವರು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ದಾರೆ ಅಥವಾ CISE ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ದಾರೆ. ಬಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅವರಿಗೆ CBSE ಬೋರ್ಡ್ ಅಂತ ತೋರಿಸ್ತಾ ಇದೆ. ಈಗ ಯಾರಿಗಾದ್ರೂ ಟೆನ್ಷನ್ ಆಗೇ ಆಗತ್ತೆ. ಈಗ ನಾನು ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂಡರ್ ಸ್ಟಡಿ ಮಾಡಿದ್ದೀನಿ, CBSE ಬೋರ್ಡ್ ಅಂತ ತೋರಿಸ್ತಾ ಇದೆ. ಈ ರೀತಿದ್ರೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗೇ ಆಗತ್ತೆ. ಬಟ್ ನಮ್ಮ KE ಅದವ್ರು ಹೇಳ್ತಿದ್ದಾರೆ, ಆತಂಕ ಪಡೋ ಅವಶ್ಯಕತೆ ಇಲ್ಲ, ಟೆನ್ಷನ್ ಮಾಡ್ಕೊಳ್ಬಾರ್ದು ಅಂತ. ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೋಬೇಡಿ, ಬಟ್ ಆಗತ್ತೆ. ಯಾಕೆ ಅಂತ ಕೂಡ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗ ವಿದ್ಯಾರ್ಥಿಗಳು ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡಿದ್ದಾರೆ ಮತ್ತು ಯಾವ ವರ್ಷದಲ್ಲಿ ಸ್ಟಡಿ ಮಾಡಿದ್ದಾರೆ ಆ ಡೀಟೇಲ್ಸ್ ಕರೆಕ್ಟ್ ಆಗಿ ಇದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ವೆರಿಫೈ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಅದಕ್ಕೋಸ್ಕರ ಅಕಸ್ಮಾತ್ ಆಗಿ ನೀವು ಸ್ಟಡಿ ಮಾಡಿದಂತಹ ಬೋರ್ಡ್ ಇರೋದು ಅದು ರಾಂಗ್ ಆಗಿ ತೋರಿಸ್ತಾ ಇದ್ರೆ ಒಂದು ಸಂದರ್ಭದಲ್ಲಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಸ್ವಲ್ಪ ಟೆನ್ಷನ್ ಆಗೇ ಆಗತ್ತೆ. ಆದರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು, ನೀವು ಯಾವ ಸ್ಕೂಲಲ್ಲಿ ಸ್ಟಡಿ ಮಾಡಿದಿರಾ, ನಂತರ ಯಾವ ವರ್ಷದಲ್ಲಿ ಸ್ಟಡಿ ಮಾಡಿದಿರಾ ಆ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅವಾಗ ಸ್ಕೂಲ್ ಹೆಸರು ಹಾಗೆ ಸ್ಟಡಿ ಮಾಡಿದಂತಹ ವರ್ಷಗಳು ಅದು ಕರೆಕ್ಟ್ ಆಗಿ ಇದೆ ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಟಡಿ ಡೀಟೇಲ್ಸ್ ಅನ್ನ ವೆರಿಫೈ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸರಿನಾ? ಅದ ನಂತರ ಎರಡನೇ ಇನ್ಫಾರ್ಮೇಶನ್ ಏನ್ ಹೇಳಿದಾರೆ ಅಂತ ಹೇಳಿದ್ರೆ, ಈಗ ವಿದ್ಯಾರ್ಥಿಗಳ ಸ್ಯಾಟ್ಸ್ ಡೇಟಾ ಬೇಸ್ ಏನಿದೆ ಅದರಲ್ಲಿ ಯಾವುದಾದ್ರೂ ಒಂದು ವರ್ಷ ತಪ್ಪಾದಲ್ಲಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್ ಕರೆಕ್ಟ್ ಆಗಿ ಇಲ್ಲ, ಮಿಸ್ಟೇಕ್ ಆಗಿದೆ ಅಂತ ಸಂದರ್ಭದಲ್ಲಿ ಇದರೊಳಗಡೆ 1, 2, 3, 4, 5 ಕೇಸಸ್ ಕೊಟ್ಟಿದ್ದಾರೆ. ಅದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿ. ಯಾಕಂತ ಹೇಳಿದ್ರೆ ಅಪ್ಲಿಕೇಶನ್ ಆಗ್ಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ಅದಕ್ಕೋಸ್ಕರ. ಸರಿ, ಮೊದಲನೇ ವಿಷಯ ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳಿಗೆ ಈ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾ ಇರೋದಿಲ್ಲ, ಇದ್ದವರಲ್ಲ ಯಾರಿಗೆ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾ ಇರೋದಿಲ್ಲ ಅವರಿಗೆ ಅಪ್ಲೈ ಆಗುವಂತಹ ಇನ್ಫಾರ್ಮೇಶನ್ ಮೊದಲನೇದು. ಕೇಸ್ 1 ಏನಂತ ಹೇಳಿದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಮಿನಿಮಮ್ 7 ಇಯರ್ಸ್ ಸ್ಟಡಿ ಮಾಡಿದೇವೆ ಅಂತ ವಿದ್ಯಾರ್ಥಿಗಳು ಸ್ಟಡಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಸರಿನಾ? ಈಗ ಅಂತಹ ವಿದ್ಯಾರ್ಥಿಗಳ ಯಾವ್ದಾದ್ರು 1 ಅಥವಾ 2 ವರ್ಷದ ಸ್ಟಡಿ ಡೀಟೇಲ್ಸ್ ಮಿಸ್ ಆಗಿದೆ, ಸರಿಯಾಗಿ ಇಲ್ಲ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಎಷ್ಟು ವರ್ಷದ ಡೀಟೇಲ್ಸ್ ಕರೆಕ್ಟ್ ಆಗಿ ತೋರಿಸ್ತಾ ಇದ್ದಾರೆ. ಈಗ ಎಕ್ಸಾಂಪಲ್ಗೆ ನಮ್ಮ KA ಕರ್ನಾಟಕದಲ್ಲಿ ಮಿನಿಮಮ್ 7 ಇಯರ್ಸ್ ಸ್ಟಡಿ ಮಾಡಿರ್ಬೇಕು. ಅದರಲ್ಲಿ ಯಾವುದಾದ್ರೂ 1 ವರ್ಷ SSLC ಆಗಿರ್ಬೇಕು ಅಥವಾ ಸೆಕೆಂಡ್ PUC ಆಗಿರ್ಬೇಕು ಅಂತ ಇದೆ. ಯಾವುದಾದ್ರೂ 1 ಅಥವಾ 2 ವರ್ಷದ ಸ್ಟಡಿ ಡೀಟೇಲ್ಸ್ ಮಿಸ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಆ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಕೋಟಾನು ಇಲ್ಲ, ರೂರಲ್ ಕೋಟಾನು ಇಲ್ಲ. ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದಂಥ ಡೀಟೇಲ್ಸ್ ಮಿಸ್ ಆಗಿದೆ. ಆ ಟೈಮಲ್ಲಿ ಏನಾಗುತ್ತೆ, ಅವರ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 8th, 9th, 10th 8 ಇಯರ್ಸ್ ಸ್ಟಡಿ ಡೀಟೇಲ್ಸ್ ಇರುತ್ತೆ ಸ್ಯಾಟ್ ಸೈಡಿಯಲ್ಲಿ. ಸೊ ಅವರು ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿದಂತಹ ಡೀಟೇಲ್ಸ್ ಏನಿದೆ ಅದು 8 ಇಯರ್ಸ್ ಅಂತ ಮೆನ್ಷನ್ ಮಾಡಿ ನೆಕ್ಸ್ಟ್ ಪೇಜ್ಗೆ ಹೋಗಬಹುದು ಅಂತ ಹೇಳಿದ್ದಾರೆ. ಬಟ್ ನೀವೀಗ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾಕ್ಕೆ ಕ್ಲೇಮ್ ಮಾಡಿದ್ರೆ ಈ ರೀತಿ ಮಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ, ನೀವು ಕರ್ನಾಟಕ ರಾಜ್ಯದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಕೋಟಾಕ್ಕೆ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ರೆ ಆ ಡೀಟೇಲ್ಸ್ ಎಂಟರ್ ಮಾಡಬೇಕಾಗತ್ತೆ. ಅಥವಾ ರೂರಲ್ ಏರಿಯಾ ಸ್ಟಡಿ ಮಾಡಿದ್ರೆ ಅವಾಗಲೂ ಕೂಡ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕರ್ನಾಟಕ ರಾಜ್ಯದಲ್ಲೇ ಸ್ಟಡಿ ಮಾಡಿದಿರಾ ಅಂತ ಡೀಟೇಲ್ಸ್ ಎಂಟರ್ ಮಾಡಬೇಕಾಗತ್ತೆ. ಸೊ ಈಗ ಹೇಳ್ತಾ ಇರುವಂತಹ ವಿಷಯ, ಯಾವ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾ ಅಪ್ಲೈ ಆಗತ್ತೆ ಅಂತಹ ವಿದ್ಯಾರ್ಥಿಗಳಿಗೆ, ಸರಿನಾ, ಆ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಬೇಕು. ಅವರಿಗೇನು ವಿಷಯವನ್ನ ಹೇಳಿದಾರೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಕನ್ನಡ ಮೀಡಿಯಂ ಕೋಟಾ ಹಾಗೆ ರೂರಲ್ ಕೋಟಾ ಹಾಗೆ ಲ್ಯಾಂಗ್ವೇಜ್ ಮೈನಾರಿಟಿ ಕೋಟಾ ಹಾಗೆ ರಿಲಿಜಿಯಸ್ ಮೈನಾರಿಟಿ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ. ಓಕೆ,
ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಹಾಗೆ ರಿಲಿಜಿಯಸ್ ಮೈನಾರಿಟಿ ಕೋಟಾವನ್ನು ಕ್ಲೇಮ್ ಮಾಡ್ತಿದ್ರೆ ಅವರು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿದ್ರ ಅಂತ ಡೀಟೇಲ್ಸ್ ಎಂಟರ್ ಮಾಡಬೇಕಾಗತ್ತೆ. ಈಗ ಅವರ ಡೀಟೇಲ್ಸ್ ಸ್ಯಾಟ್ಸ್ ID ಇಂದ ಕರೆಕ್ಟ್ ಆಗಿ ಫೆಚ್ ಆಗಿಲ್ಲ, ಅಂದ್ರೆ ಕರೆಕ್ಟ್ ಆಗಿ ಡೀಟೇಲ್ಸ್ ಬಂದಿಲ್ಲ. ಅವಾಗ ಅಂತಹ ವಿದ್ಯಾರ್ಥಿಗಳು ಮಾಡಬೇಕು ಅಂತ ಹೇಳಿದ್ರೆ ಮ್ಯಾನ್ಯುಯಲ್ ಆಗಿ ಅಪ್ಲಿಕೇಶನ್ ಅಲ್ಲಿ ಎಡಿಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಅನ್ನ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಬಂದಿಲ್ಲ, ಅದನ್ನ ನೀವೇ ಎಂಟರ್ ಮಾಡಬೇಕು. ಯಾವ ಸ್ಕೂಲ್ ಸ್ಟಡಿ ಮಾಡಿದಿರಾ, ಯಾವ ವರ್ಷ ಸ್ಟಡಿ ಮಾಡಿದಿರಾ ಅದನ್ನ ನೀವೇ ಎಂಟರ್ ಮಾಡಬೇಕು. ಹಾಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅದನ್ನು ಕೂಡ ನೀವೇ ಎಂಟರ್ ಮಾಡಬೇಕು. ಸರಿನಾ? ಅಕಸ್ಮಾತ್ ಆಗಿ ಅದು ಕೂಡ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ವೆಬ್ಸೈಟ್ ಅನ್ನ ಕೊಟ್ಟಿದ್ದಾರೆ. ವೆಬ್ಸೈಟ್ ಅಲ್ಲ, ಇಮೇಲ್ IDs ಅನ್ನ ಕೊಟ್ಟಿದ್ದಾರೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ಇಮೇಲ್ IDಗಳಿಗೆ ವಿದ್ಯಾರ್ಥಿಗಳು ನಿಮ್ಮ ಡೀಟೇಲ್ಸ್ ಅನ್ನ ಕಳಿಸ್ಬೇಕಾಗತ್ತೆ. ಅಂದ್ರೆ ಸ್ಯಾಟ್ಸ್ ID ಅಲ್ಲಿ ಮಿಸ್ಟೇಕ್ ಆಗಿದೆ, ಇದನ್ನ ಸರಿಪಡಿಸಿ ಅಂತ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗತ್ತೆ. ಡೀಟೇಲ್ಸ್ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಅದಂತರ ನಿಮ್ಮ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಅಥವಾ ಸ್ಟೂಡೆಂಟ್ ನಂಬರ್, SSLC ನಂಬರ್ ಅದನ್ನೆಲ್ಲ ಎಂಟರ್ ಮಾಡಿ. ಅದ್ರ ನಂತರ ನನ್ನ ಸ್ಯಾಟ್ಸ್ ಡೀಟೇಲ್ಸ್ ಮಿಸ್ ಆಗಿದೆ, ಈ ರೀತಿ ಇದೆ ಅಂತ ನಿಮ್ಮ ಸ್ಟಡಿ ಡೀಟೇಲ್ಸ್ ಕೂಡ, ಅಂದ್ರೆ ಇಂಥ ಸ್ಕೂಲಲ್ಲಿ ಇಂಥ ವರ್ಷ ಸ್ಟಡಿ ಮಾಡಿದೆ ಅದು ಮಿಸ್ ಆಗಿದೆ, ಇಂಥ ವರ್ಷ ಈ ಸ್ಕೂಲ್ ಸ್ಟಡಿ ಮಾಡಿದೆ ಅದು ಕೂಡ ಮಿಸ್ ಆಗಿದೆ ಅಂತ ಮಿಸ್ ಆಗಿರುವಂತಹ ಡೀಟೇಲ್ಸ್ ಅನ್ನು ಕೂಡ ನೀವು ಎಂಟರ್ ಮಾಡಿ ಆ ಇಮೇಲ್ ID ಕೊಟ್ಟಿದ್ದಾರೆ ಅದಕ್ಕೆ ಮೇಲ್ ಮಾಡಬೇಕಾಗತ್ತೆ. ಮೇಲ್ ಮಾಡಿದ ನಂತರ ಅವರು ಅದನ್ನ ಸರಿಪಡಿಸ್ತಾರೆ ಅಂತ ಹೇಳಿದ್ದಾರೆ. ಸರಿನಾ? ಇದಿಷ್ಟು ಆದ್ಮೇಲೆ ಕೇಸ್ 3 ಇದು ಯಾರಿಗೆ ಅಂತ ಹೇಳಿದ್ರೆ ಅವರ ಸ್ಟಡಿ ಡೀಟೇಲ್ಸ್ ಫೆಚ್ ಆಗ್ತಾ ಇದೆ, ಸ್ಕೂಲ್ ಹೆಸರು ಕರೆಕ್ಟ್ ಬರ್ತಾ ಇದೆ ಬಟ್ ಅಡ್ರೆಸ್ ರಾಂಗ್ ಬರ್ತಾ ಇದೆ, ಸ್ಕೂಲ್ನ ಅಡ್ರೆಸ್ ರಾಂಗ್ ಬರ್ತಾ ಇದೆ ಅಂತಹ ವಿದ್ಯಾರ್ಥಿಗಳಿಗೆ. ಅಂತ ವಿದ್ಯಾರ್ಥಿ ಹೇಳ್ತಾ ಇದ್ದಾರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ಅಂತ ಹೇಳಿದ್ರೆ ಈ ಸ್ಕೂಲ್ ಡೀಟೇಲ್ಸ್ ಕರೆಕ್ಟ್ ಆಗಿ ಬಂದು ಅದ್ರ ನಂತರ ಇಯರ್ಸ್ ಏನಿದೆ ವರ್ಷಗಳು ಅದನ್ನು ಕೂಡ ಕರೆಕ್ಟ್ ಆಗಿ ತೋರಿಸ್ತಾ ಇದ್ರೆ, ಅಕಸ್ಮಾತ್ ಆಗಿ ಈ ಸ್ಕೂಲ್ನ ವಿವರ ಅಂದ್ರೆ ಅಡ್ರೆಸ್ ಏನಿದೆ ಅದು ರಾಂಗ್ ಆಗಿ ಬರ್ತಾ ಇದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಡೀಟೇಲ್ಸ್ ಅನ್ನ ವೆರಿಫೈ ಮಾಡಲಾಗತ್ತೆ. ಸ್ಕೂಲ್ ಹೆಸರು ಕರೆಕ್ಟ್ ಆಗಿದ್ದು ಹಾಗೆ ಸ್ಟಡಿ ಮಾಡಿದಂಥ ವರ್ಷಗಳು ಕರೆಕ್ಟ್ ಆಗಿದ್ರೆ ಸಾಕು. ಅಡ್ರೆಸ್ ಅನ್ನ ಅಷ್ಟಾಗಿ ಕನ್ಸಿಡರ್ ಮಾಡಲ್ಲ, ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದು ಕೇಸ್ 3. ಅದರ ನೆಕ್ಸ್ಟ್ ಕೇಸ್ ಯಾವುದು ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ವಿದ್ಯಾರ್ಥಿಗಳು 2 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಯಾಟ್ಸ್ IDಯನ್ನ ಹೊಂದಿದ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವುದಾದ್ರೂ ಒಂದು ಸ್ಯಾಟ್ಸ್ IDಯನ್ನ ಎಂಟರ್ ಮಾಡಿ ಲಾಗಿನ್ ಆಗಿ. ಅದರ ನಂತರ ನಿಮಗೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಆವಾಗ ವಿದ್ಯಾರ್ಥಿಗಳು ಆ ಸ್ಟಡಿ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾದ್ರೆ ಬೇರೆ ಸ್ಯಾಟ್ಸ್ IDಯನ್ನು ಕೂಡ ಎಂಟರ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅವಾಗ ಎಂಟರ್ ಮಾಡಿ ಅಂದ್ರೆ ಕಂಟಿನ್ಯೂ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬಹುದು ಅಂತ ಹೇಳಿದ್ದಾರೆ. ಅದರ ನಂತರ ಈಗ ಸ್ಯಾಟ್ಸ್ ID ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು, ಸ್ಯಾಟ್ಸ್ IDನೇ ಇಲ್ಲ ನನ್ನ ಹತ್ರ, ನಾನು ಬಹಳ ವರ್ಷಗಳ ಹಿಂದೆ ಸ್ಟಡಿ ಮಾಡಿದ್ದೆ ಅಂತಹ ವಿದ್ಯಾರ್ಥಿಗಳು ಕೂಡ ಅವಕಾಶವನ್ನು ನೀಡಿದ್ದಾರೆ ಅಥವಾ ಇನ್ಫಾರ್ಮೇಶನ್ ನೀಡಿದ್ದಾರೆ. ಏನಂತ ಹೇಳಿದ್ರೆ ಫೆಬ್ರವರಿ 10ರ ನಂತರ ಸ್ಯಾಟ್ಸ್ ID ಇಲ್ಲದೆ ಇರುವ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗತ್ತೆ ಅಂತ ಹೇಳಿದ್ದಾರೆ. ಸೊ ಸ್ಯಾಟ್ಸ್ ID ಯಾರ ಬಳಿ ಇಲ್ಲ ಅವರು ಈಗ ಸದ್ಯ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಬೇಡಿ, ಯಾಕಂದ್ರೆ ಟೆನ್ಷನ್ ಆಗತ್ತೆ, ಮತ್ತೇನು ಪ್ರಾಬ್ಲಮ್ ಆಗಲ್ಲ, ಟೆನ್ಷನ್ ಆಗತ್ತೆ ಅಷ್ಟೇ. ಸರಿ, ಅದ ನಂತರ ಸ್ಯಾಟ್ಸ್ IDನೇ ಇಲ್ಲ, ಅಪ್ಲಿಕೇಶನ್ ಹೇಗೆ ಹಾಕೋದು ಆದರೆ ಟೆನ್ಷನ್ ಆಗುತ್ತೆ, ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಫೆಬ್ರವರಿ 10ರ ನಂತರ ಸ್ಯಾಟ್ಸ್ ID ಇಲ್ಲದೆ ಇರೋ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಹೇಗೆ ಅಂತ ನಾನು ಗೆಸ್ ಮಾಡಿ ಹೇಳೋದಾದ್ರೆ, ವಿದ್ಯಾರ್ಥಿಗಳಿಗೆ ಮ್ಯಾನ್ಯುವಲಿ ಸ್ಟಡಿ ಡೀಟೇಲ್ಸ್ನ ಎಂಟರ್ ಮಾಡೋದಕ್ಕೆ ಕೊಡ್ತಾರೆ. ಅಂದರೆ ನಾನು 1ನೇ ತರಗತಿಯನ್ನ ಈ ಸ್ಕೂಲಲ್ಲಿ ಸ್ಟಡಿ ಮಾಡಿದ್ದೆ, ಇಂಥ ವರ್ಷ ಸ್ಟಡಿ ಮಾಡಿದ್ದೆ, 2ನೇ ತರಗತಿಯನ್ನ ಈ ಸ್ಕೂಲಲ್ಲಿ ಇಂಥ ವರ್ಷ ಸ್ಟಡಿ ಮಾಡಿದ್ದೆ, ಈ ರೀತಿ ಎಲ್ಲ ಡೀಟೇಲ್ಸನ್ನು ನೀವೇ ಎಂಟರ್ ಮಾಡಬೇಕಾಗತ್ತೆ. ಸರಿನಾ? ಈ ರೀತಿ ಅವಕಾಶವನ್ನ ನೀಡಬಹುದು. ಮುಂದಿನ ದಿನಗಳಲ್ಲಿ ಇನ್ಫಾರ್ಮೇಶನ್ ಬಂದರೆ ಹೇಳ್ತೀನಿ, ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್. ಸರಿ, ನಾ ಈಗ ಹೇಳಿದ್ರು ಟೆನ್ಷನ್ ಆಗುತ್ತೆ ನಂಗೆ ಗೊತ್ತು, ಬಟ್ ರಿಲ್ಯಾಕ್ಸ್, ಎಲ್ರಿಗೂ ಕೂಡ ರಿಲ್ಯಾಕ್ಸ್. ಯಾಕಂದರೆ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡೋದು ಕೂಡ ಇದೆ. KCET ಅಪ್ಲಿಕೇಶನ್ಗೆ ಆರಾಮಾಗಿ ಅಂದರೆ ಅಪ್ಲಿಕೇಶನ್ನ ಆರಾಮಾಗಿ ಹಾಕ್ಬೋದು. ನಂತರ ಫೆಬ್ರವರಿ 20ರವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅಕಸ್ಮಾತಾಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತು ಕೂಡ ಹೆಚ್ಚಿನ ಅವಕಾಶವನ್ನು ನೀಡಬಹುದು. ಅದಕ್ಕೋಸ್ಕರ ಬೋರ್ಡ್ ಎಕ್ಸಾಮ್ ಏನಂದ್ರೆ ನಾವು ಫೋಕಸ್ ಮಾಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಆಗತ್ತೆ. ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಆಗೋದಕ್ಕೆ ನಮ್ಮ KA ಕೊಡೋದಿಲ್ಲ. ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ಸಾಲ್ವ್ ಮಾಡಿಕೊಡ್ತಾರೆ. ಸರಿ, ನೆಕ್ಸ್ಟ್ ಕೇಸ್ ನಂಬರ್ ಎಷ್ಟು ಅಂತ ಮರ್ತೋಯ್ತು. ಓಕೆ, ನೆಕ್ಸ್ಟ್ ಕೇಸ್ ಏನಂತ ಹೇಳಿದ್ರೆ, ಈಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ, ಆವಾಗ ಯಾವುದಾದ್ರೊಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿದರೆ, ಯಾವಾಗ ಅಂತ ಹೇಳ್ಕೊಡೋದಾದ್ರೆ ಈ ಫೆಬ್ರವರಿ 10ರ ನಂತರ ಅಥವಾ ಫೆಬ್ರವರಿ 10ರಿಂದ ವಿದ್ಯಾರ್ಥಿಗಳಿಗೆ ಅವ್ರು ಯಾವುದಾದ್ರೂ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದನ್ನ ಮರ್ತಿದ್ರೆ ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ರಿಲ್ಯಾಕ್ಸ್, ಕೂಲ್.
ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಬೇಕು, ಅದಕ್ಕೋಸ್ಕರ ರಿಲ್ಯಾಕ್ಸ್ ಆಗಿ. ಸರಿ, ಮುಂದಿನ ವಿಷಯ ಏನಂತ ಹೇಳಿದ್ರೆ, ಈಗ ಯಾವ ವಿದ್ಯಾರ್ಥಿಗಳು OBC ಕೆಟಗರಿಯವರು ಆಗಿರ್ತಾರೆ, ಅಂದ್ರೆ ಈಗ 2A 2B 3A 3B ಅವರು ಅಂದ್ರೆ ಅವರ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಒಂದೇ ಆಗಿರುತ್ತೆ. ಅಂತಹ ವಿದ್ಯಾರ್ಥಿಗಳು ಒಂದೇ ಬಾರಿ ಆ ಒಂದು ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಿದ್ರೆ ಸಾಕಾಗತ್ತೆ ಅಂತ ಹೇಳಿದ್ದಾರೆ. ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಒಂದೇ ಬಾರಿ ಎಂಟ್ರಿ ಮಾಡಿದ್ರೆ ಅಂದ್ರೆ ಅಪ್ಲೋಡ್ ಮಾಡಿದ್ರೆ ಸಾಕಾಗತ್ತೆ. ಹಾಗೆ ಒಂದೇ ಆರ್ ಡಿ ನಂಬರ್ ಕೂಡ ಇರುತ್ತೆ. ಈ ರೀತಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಅದರ ನೆಕ್ಸ್ಟ್ ಇನ್ಫಾರ್ಮೇಶನ್ ಏನು, ಇನ್ಫಾರ್ಮೇಶನ್ ನಂಬರ್ 4. ಇದು ಸರಿ, ಇದೇನು ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಏನಂತಾರೆ ಅಂದ್ರೆ ಮೈನಾರಿಟಿ ವಿದ್ಯಾರ್ಥಿಗಳು, ಅವರ ಆರ್ ಡಿ ನಂಬರ್ ಹಾಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇರುವಂತಹ ಇನ್ಫಾರ್ಮೇಶನ್ ಎರಡು ಬೇರೆ ಬೇರೆ ಇದ್ದು ಮಿಸ್ಟೇಕ್ ಆಗದಿದ್ರೆ ಅಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ KE ವೆಬ್ಸೈಟ್ ಅಲ್ಲಿ ಗ್ರೀವನ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅದರ ಮೂಲಕ ಏನು ಮಿಸ್ಟೇಕ್ ಅನ್ನ ಅಥವಾ ಏನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ನೀವು KEದವರಿಗೆ ತಿಳಿಸಬಹುದು. ಅದನ್ನು ನೀವು ತಿಳಿಸಿ ಅದರ ನಂತರ ಅದನ್ನ ಸರಿ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಸರಿನಾ? ಅಂದ್ರೆ ಮೈನಾರಿಟಿ ವಿದ್ಯಾರ್ಥಿಗಳು ಯಾರಾದ್ರೂ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರೆ ಅದಕ್ಕೆ ಸೊಲ್ಯೂಷನ್ ಇದೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಹೇಳಿ, ಆ ಸೊಲ್ಯೂಷನ್ ಅನ್ನ ಅದರ ಯೂಸ್ ಅನ್ನ ಪಡೆದುಕೊಂಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ಇನ್ಫಾರ್ಮೇಶನ್ ಏನು ಹೇಳಿದ್ರೆ, ಯಾವ್ದಾದ್ರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಬೇಕಾದ್ರೆ ಮಿಸ್ಟೇಕ್ ಮಾಡಿದಾರೆ, ಆಲ್ರೆಡಿ ಮಿಸ್ಟೇಕ್ ಮಾಡಿದಾರೆ. ಈ ಪ್ರಶ್ನೆಯನ್ನು ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಅಪ್ಲಿಕೇಶನ್ ಎಡಿಟಿಂಗ್ ಯಾವಾಗ ಅವಕಾಶ ಕೊಡ್ತಾರೆ ಸರ್, ನಾನು ತುಂಬಾ ಮಿಸ್ಟೇಕ್ ಮಾಡಿದ್ದೀನಿ ಅಥವಾ ಈ ರೀತಿ ಮಿಸ್ಟೇಕ್ ಆಗಿದೆ, ಈ ರೀತಿ ಮಿಸ್ಟೇಕ್ ಆಗಿದೆ, ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಯಾವಾಗ ಅವಕಾಶ ಕೊಡ್ತಾರೆ ಅಂತ ಅದರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಫೆಬ್ರವರಿ 10ರ ನಂತರ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಂತರ ಈ ಇನ್ಫಾರ್ಮೇಶನ್ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಅವರೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ, ಎಲ್ಲರೂ ಕೂಡ ಲೈಕ್ ಮಾಡಿ. ಸರಿ, ಈಗ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಬ್ರೌಸರ್ನಲ್ಲಿ ಇದು ಏನಂತ ಹೇಳಿದ್ರೆ ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ಕಂಪ್ಯೂಟರ್ ಸೆಂಟರ್ಗೆ ಹೋಗಿರ್ತಾರೆ. ಈಗ ನೀವು ನಿಮ್ಮ ಫ್ರೆಂಡ್ಸ್ ಒಂದು 4-5 ಜನ ಹೋಗಿದೆ ಅಂತ ಅನ್ಕೊಳ್ಳಿ. ಈಗ ಅಲ್ಲಿ ಈಗ ಟ್ಯಾಬ್ 1 ಟ್ಯಾಬ್ 2 ಅಥವಾ ಒಂದು 4-5 ವಿಂಡೋನ ಓಪನ್ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಅನ್ನ ಒಂದೇ ಸಲ ಹಾಕೋದಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೋ ವಿದ್ಯಾರ್ಥಿಯ ಅಪ್ಲಿಕೇಶನ್ ಲಾಗಿನ್ ಆಗಿದ್ದಿದೆ, ಈಗ ಮತ್ತೊಂದು ಪೇಜ್ ಅಲ್ಲಿ ಬೇರೆ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದ್ರೆ ಮೊದಲು ಏನು ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ಅದನ್ನ ಡೈರೆಕ್ಟ್ ಆಗಿ ಪಡೆದುಕೊಂಡ್ಬಿಡತ್ತೆ. ಅದಕ್ಕೋಸ್ಕರ ಈಗ ಒನ್ ಟೈಮ್ ಅಲ್ಲಿ ಒಬ್ಬ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಹಾಕಿ ಮುಗಿದ ನಂತರ ಬೇರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ಒಂದೇ ಸಲ ಅಂದ್ರೆ ಒಬ್ಬ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಕೂಡ ಆಗ್ತಾ ಇದೆ, ಅದರೊಳಗೆ ಅದೇ ಕಂಪ್ಯೂಟರ್ ಅಲ್ಲಿ ಮತ್ತೆ ಬೇರೆ ವಿದ್ಯಾರ್ಥಿ ಅಪ್ಲಿಕೇಶನ್ ಕೂಡ ಹಾಕ್ತಾ ಇದ್ರೆ ಒಬ್ಬ ವಿದ್ಯಾರ್ಥಿಯ ಡೀಟೇಲ್ಸ್ ಮತ್ತೊಂದು ಅಪ್ಲಿಕೇಶನ್ ಕೂಡ ಎಂಟರ್ ಆಗೋ ಚಾನ್ಸ್ ಇರುತ್ತೆ. ಆದ್ರೆ ಮಿಸ್ಟೇಕ್ ಆಗಬಾರ್ದು. ಅದಕ್ಕೋಸ್ಕರ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ಅವ್ರಿಗೆ ಹೇಳಿ, ಈಗ ಒಬ್ಬರದ ಅಪ್ಲಿಕೇಶನ್ ಆದ ನಂತರ ಮತ್ತೊಬ್ಬರದ್ದು ಅಪ್ಲಿಕೇಶನ್ ಹಾಕೋದಕ್ಕೆ KEದವರೇ ಹೇಳಿದ್ರೆ ಅಂತ ಈ ನೋಟಿಫಿಕೇಶನ್ ತೋರಿಸಿ ಇದ್ರ ನೀವು ಹೇಳಿದ್ರೆ ಅವ್ರು ಸರಿ ಮಾಡಿ ಅಪ್ಲಿಕೇಶನ್ ಹಾಕ್ತಾರೆ. ನಂತರ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿ ಎಂಟರ್ ಆಗ್ತಾ ಇದೆಯಾ ಅದ್ರ ನೀವು ಅವರ ಪಕ್ಕದಲ್ಲೇ ನಿಂತ್ಕೊಂಡು ಚೆಕ್ ಮಾಡಿ ಕರೆಕ್ಟ್ ಆಗಿದೆಯಾ ಅಲ್ವ ಅಂತ. ಓಕೆನಾ? ಓಕೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಸರಿ, ನಂತರ ಮೊನ್ನೆ ಒಬ್ಬ ಸ್ಟೂಡೆಂಟ್ ನನ್ನ ಮೀಟ್ ಆಗಿದ್ರು ಅಂತ ಹೇಳಿದ್ರೆ, ನಾನು ಹೊರಗಡೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಸಿಕ್ಕರು. ಸರ್ ನಮ್ದು ಸ್ಯಾಡ್ ಸೈಡೆಯನ್ನ ಬೇರೆ ಯಾರೋ ಒಬ್ರು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರು ಅಪ್ಲಿಕೇಶನ್ ಹಾಕಿದ್ರೆ ಎಂಟರ್ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ, ನನಗೆ ಲಾಗಿನ್ ಆಗೋದಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿದ್ರು. ಆ ಪ್ರಾಬ್ಲಮ್ ಅನ್ನ ಯಾವ್ದಾದ್ರು ವಿದ್ಯಾರ್ಥಿಗಳು ಫೇಸ್ ಮಾಡ್ತಿದ್ರೆ ನೀವು ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ರೀವನ್ಸ್ ಮ್ಯಾನೇಜ್ಮೆಂಟ್ ಅಂತ ಏನು ಆಪ್ಷನ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಒಳಗಡೆ, ಆ ಗ್ರೀವನ್ಸ್ ಮ್ಯಾನೇಜ್ಮೆಂಟ್ ಅಂತ ಏನು ಆಪ್ಷನ್ ಕೊಟ್ಟಿದ್ದಾರೆ. ಅದರ ಮೂಲಕ ನಿಮ್ಮ ಪ್ರಾಬ್ಲಮ್ ಏನಿದೆ ಅದನ್ನ ತಿಳಿಸಿ ನಮ್ಮ KEದವರಿಗೆ ಅಂತ ಹೇಳಿದ್ರೆ. ನನ್ನ SSLC ರಿಜಿಸ್ಟರ್ ನಂಬರ್ ಇದು, ಸೆಕೆಂಡ್ PUC ಸ್ಟೂಡೆಂಟ್ ನಂಬರ್ ಇದು, ನನ್ನ ಸ್ಯಾಡ್ ಸೈಡನ್ನು ಬೇರೆ ಯಾರೋ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನನಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಇದನ್ನ KEದವರಿಗೆ ತಿಳಿಸಿ, ಸರಿ ಮಾಡ್ತಾರೆ. ಟೆನ್ಷನ್ ಮಾಡಿಕೊಂಡು ಟೈಮನ್ನು ವೇಸ್ಟ್ ಮಾಡೋದ್ರ ಬದಲು ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ನ ಹಾಕೋದಕ್ಕಾಗತ್ತೆ, ಅಪ್ಲಿಕೇಶನ್ ಕರೆಕ್ಟಾಗಿ ಹಾಕಿ. ಏನು ಪ್ರಾಬ್ಲಮ್ ಇದ್ರೆ ಎಲ್ಲ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಇದೆ. ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಜಾಸ್ತಿ ಟೈಮ್ ಇಲ್ಲ ಈಗ. ಓಕೆನಾ? ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ನ ಕೂಲಾಗಿ ಮಾಡಿ, ಅಪ್ಲಿಕೇಶನ್ ಬಗ್ಗೆ ಜಾಸ್ತಿ ಟೆನ್ಷನ್ ತೆಗೆದುಕೋಬೇಡಿ. ಏನು ಪ್ರಾಬ್ಲಮ್ ನೀವು ಫೇಸ್ ಮಾಡ್ತಾ ಇದ್ರೆ ಅದಕ್ಕೆ ಎಲ್ಲ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ಪ್ರಾಬ್ಲಮ್ ಆಯಿತು ಅಂತ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳದೆ ಏನು ಮಾಡ್ತಾರೆ ಹೇಳಿ, ಸೊಲ್ಯೂಷನ್ ಏನು ಕೊಟ್ಟಿದ್ದಾರೆ ಅದರ ಯೂಸನ್ನು ಪಡೆದುಕೊಳ್ಳಿ. ಅದಂದ್ರೆ ಎಕ್ಸಾಮ್ನ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ. ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅದೇ ಕೆಲವೊಂದು ಮಿಸ್ಟೇಕ್ ನೋಡಿದಾಗ ಟೆನ್ಷನ್ ಆಗತ್ತೆ, ಬಟ್ ಅದೇ ಈ ವರ್ಷ ಕೆಲವು ಬದಲಾವಣೆಯನ್ನು ಮಾಡಿದ್ರೆ ಅದಕ್ಕೋಸ್ಕರ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಆ ಪ್ರಾಬ್ಲಮ್ ಆಗಿದೆ, ಬಟ್ ಪ್ರಾಬ್ಲಮ್ ಆಗಿದೆ ಅಂತಲೇ ಟೆನ್ಷನ್ ಮಾಡ್ಕೋತಾ ಕೂತ್ಕೊಂಡ್ರೆ ನಿಮ್ಮ ಮುಂದಿನ ಏಮ್ ಏನಿದೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಸ್ಟಡಿ ಮಾಡೋದಕ್ಕಾಗಲ್ಲ, ಅರ್ತಿಲ್ಲ, ಟೈಮ್ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಸೊಲ್ಯೂಷನ್ ಕೊಟ್ಟಿದಾರಲ್ವಾ ಅದರ ಯೂಸನ್ನು ಪಡೆದುಕೊಳ್ಳಿ. ನಂತರ ಎಲ್ಲ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗತ್ತೆ. ನಂತರ
ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಕೂಡ ಕರೆಕ್ಟಾಗಿ ಸಬ್ಮಿಟ್ ಆಗುತ್ತೆ. ನಂತರ ಎಲ್ಲರ ಎಕ್ಸಾಮ್ಸ್ ಆಗಿ ಮುಂದಿನ ಜೀವನ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.